ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೋನುಸಂತು ವ್ಲಾಗ್ಸ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದನೇ ಮಾಡ್ತಾಯಿದ್ದೀನಿ. ಇವತ್ತು ಮಾರ್ನಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ವೆದರು. ಇನ್ನೂ 6 o'clock, ಸೂರ್ಯ ಸಹ ಇನ್ನೂ ಕಾಣಿಸ್ತಾನೆ ಇರಲಿಲ್ಲ. ಫುಲ್ಲು ಮೋಡ ಮೋಡ, ನೈಟೆಲ್ಲ ಮಳೆ ಬಿದ್ದಿದ್ದರಿಂದ ಇವತ್ತು ಸ್ವಲ್ಪ ಮಾರ್ನಿಂಗ್ ಮೋಡ ಥರನೇ ಇತ್ತು. ಇಲ್ಲ 6:30ಗೆಲ್ಲ ಎಷ್ಟು ಬಿಸಿಲು ಬಂದುಬಿಟ್ಟಿರೋದು ಗೊತ್ತಾ ನಮ್ಮ ಮನೆ ಹತ್ರ. ಇನ್ನು ಹಾಗೆ ಇದು ಪಕ್ಕದ ಬಿಲ್ಡಿಂಗಲ್ಲಿ ಹೂಗಳೆಲ್ಲ ಚೆನ್ನಾಗಿ ಬಿಟ್ಟಿತ್ತು, ಅದನ್ನು ಸಹ ಹಾಗೆ ವಿಡಿಯೋ ಮಾಡಿಕೊಂಡೆ. ಇನ್ನು ನಮ್ಮನೆ ಟೆರೆಸ್ಸಲ್ಲಿ ಜಾಸ್ತಿ ಗಿಡಗಳಿಲ್ಲ. ಮಲ್ಲಿಗೆ ಗಿಡ ಒಂದಿದೆ, ದಾಸವಾಳ ಒಂದಿದೆ. ಇನ್ನು ತುಳಸಿ ಮತ್ತು ಶೋ ಪ್ಲ್ಯಾಂಟ್ಗಳು ಸ್ವಲ್ಪ ಜಾಸ್ತಿ ಇದೆ. ಇವಾಗೆಲ್ಲ ಸ್ವಲ್ಪ ಗಿಡಗಳನ್ನ ತೊಗೊಬಂದು ಹಾಕಬೇಕು. ನೋಡೋಣ, ನೆಕ್ಸ್ಟ್ ಈ ವೀಕಲ್ಲಿ ಯಾವಾಗಾದರೂ ತೊಗೊಂಬಂದು ಹಾಕೋಣ ಅಂದ್ಕೊಂಡಿದ್ದೀವಿ. ಇನ್ನು ಮಲ್ಲಿಗೆ ಗಿಡ ಅಂತೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ಬೆಳಗ್ಗೆ ನೋಡ್ತಿದ್ದಂಗೆ ಆ ಅರಳಿರೋ ಹೂಗಳನ್ನ ನೋಡ್ತಿದ್ದಾಗೇ ಖುಷಿಯಾಗೋಗುತ್ತೆ. ಇನ್ನು ಹಾಗೆ ಇಲ್ಲಿ ದಾಸವಾಳ ಹೂವು 2 ಮೊಗ್ಗು ಬಿಟ್ಟಿತ್ತು. ಇನ್ನು ಹಾಗೆ ನಾನು ಅದನ್ನೆಲ್ಲ ಕಿತ್ಕೊಂಡು ಹೋಗಿ ಹಾಗೆ ಸ್ವಲ್ಪ ಹೊಗೆ ಬಟ್ಟೆಗಳಿದ್ವಲ್ಲ ಅವನ್ನೆಲ್ಲ ಮಿಷಿನ್ಗೆ ಹಾಗೆ ಹಾಕ್ಬಿಟ್ಟು ಕೆಳಗೆ ಹೋಗ್ತಾಯಿದ್ದೀನಿ ಮನೆಗೆ. ಇನ್ನು ಕೆಲಸ ಮುಗಿಸ್ಕೊಳ್ಳೋಕ್ಕೆ ನಾನು ಮಾರ್ನಿಂಗ್ ಹೊತ್ತು ಎದ್ದಿದ ತಕ್ಷಣ ಇದೇ ಕೆಲಸ ಮಾಡೋದು. ಫಸ್ಟು ಮೇಲೆ ಬರ್ತೀನಿ, ಆಮೇಲೆ ಈ ಬಟ್ಟೆ ಏನಾರ ಹೂಗಳಿದ್ರೆ ಕಿತ್ಕೊಂಬಂದು, ಆಮೇಲೆ ಬಟ್ಟೆ ಏನಾದರೂ ಇದ್ದರೆ ಮಿಷಿನ್ಗೆ ಹಾಕ್ಬಿಟ್ಟು, ಆಮೇಲೆ ಮತ್ತೆ ಕಸ ಇಡೋಕ್ಕೆ ಅಂದ್ಬಿಟ್ಟು ಕೆಳಗೆ ಹೋಗ್ತೀನಿ. ಇನ್ನು ನನ್ನ ಮೇಲೆ ಬಂದಾಗ ನಮ್ಮ ಬ್ರೂನೋ ರಿಯಾಕ್ಷನ್ ಹಿಂಗೆ ಇರುತ್ತೆ. ಅವ್ನು ನನ್ನಿಂದನೇ ಓಡಾಡ್ತಿರ್ತಾನೆ ಅಷ್ಟೇ. ಇದಾದಮೇಲೆ ಮತ್ತೆ ಇಲ್ಲಿ ಕೆಳಗೆ ಬರೋದೇ ಇಲ್ಲ, ಅಲ್ಲೇ ನಿಂತ್ಕೊಬಿಟ್ಟಿರ್ತಾನೆ ಅವನು. ಹಾಗೆ ನಾನು ಕೆಳಗಡೆ ಇಲ್ಲಿ ಮನೇಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು, ಮಕ್ಳಿಗೂ ಸಹ ಸ್ಕೂಲಿಗೆ ಟೈಮ್ ಆಯ್ತಲ್ಲ, ಹಾಗಾಗಿ ಅವ್ರಿಗೆ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಈ ಆಲೂಗೆಡ್ಡೆ ಎಲ್ಲ ಹಾಕ್ಬಿಟ್ಟು ಈ ಥರ ಪರೋಟ ಥರ ಮಾಡಿದ್ದೆ. ಮಕ್ಳಿಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬಾಕ್ಸ್ಗೆ ಅಂತ ಅಂದ್ಬಿಟ್ಟು ನಾನು ಈ ರೆಸಿಪಿ ನೋಡಿದ್ದು, ಹಾಗೆ ಫಸ್ಟ್ ಟೈಮ್ ಮಾಡಿದ್ದು. ಚೆನ್ನಾಗಿತ್ತು. ಮಕ್ಕಳು ಎಲ್ಲ ಖಾಲಿ ಮಾಡ್ಕೊಬಂದಿದ್ರು ಬಾಕ್ಸ್ನ. ಹಾಗಾಗಿ ನಾನು ನೋಡೋಣ ಅಂದ್ಬಿಟ್ಟು ರೆಸಿಪಿನೆಲ್ಲ ಏನು ಶೂಟ್ ಮಾಡಿಲ್ಲ. ಇಷ್ಟ ಆಗುತ್ತೇನೋ ಅಂದ್ಬಿಟ್ಟು ಮಕ್ಳಿಗೆ ಮಾತ್ರ ಮಾಡಿಕೊಟ್ಟಿದ್ದೆ ಬಾಕ್ಸ್ಗೆ ಮತ್ತು ಟಿಫನ್ಗೆ ಅಂತ ಅಂದ್ಬಿಟ್ಟು. ಅವ್ರಿಗೂ ಇಷ್ಟ ಆಯಿತು, ಅವ್ರಿಗೂ ಎಲ್ಲ ಖಾಲಿ ಮಾಡ್ಕೊಬಂದಿದ್ರು. ನೆಕ್ಸ್ಟ್ ಟೈಮ್ ಮತ್ತೆ ಆ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಇನ್ನು ಹಾಗೆ ನಾನು ಎಲ್ಲ ರೆಡಿ ಮಾಡಿರ್ತಾಯಿದ್ದೆ. ಬಾಕ್ಸ್ಗೆ ಸಹ ಸಂತೋರು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕ್ತಾಯಿದ್ರು, ಅವ್ರೂ ರೆಡಿ ಮಾಡ್ತಾಯಿದ್ರು. ಆಲ್ಮೋಸ್ಟ್ 8 o'clock ಆಗೇ ಹೋಯಿತು. ಎಷ್ಟು ಬೇಗ ಎದ್ದು ಎಲ್ಲ ಕೆಲಸ ಮಾಡಿದ್ರೂ ಹೋಗೋ ಟೈಮಲ್ಲಿ ಹರ್ಬರಿ ಆಗಿ ಕಿರ್ಚೋದು ಆಯ್ತಾ ಅನ್ನೋದೇ ಆಗೋಗ್ಬಿಟ್ಟಿರುತ್ತೆ. ಇನ್ನು ಇವ್ರದ್ದು ಬ್ರೇಕ್ಫಾಸ್ಟ್ ಎಲ್ಲ, ನಮ್ಮ ಪಾಪದು ಅವಳದು ಬರೀ ಲಂಚ್ ಇರೋದರಿಂದ ಅವಳಿಗೆ ಒಂದು ಫ್ರೂಟು, ಆಮೇಲೆ ಲಂಚು, ಎರಡರಲ್ಲಿ ಯಾವುದಾನ ಒಂದು ಹಾಕಿ ಕಳಿಸ್ಬೋದು. ನಾನು 2 ಹಾಕಿ ಕಳಿಸಿರ್ತೀನಿ. ಅವಳು 12 o'clockಗೆಲ್ಲ ಬಂದುಬಿಡ್ತಾಳೆ. ಆಮೇಲೆ ನನ್ನ ಮಗನಿಗೂ ಅಷ್ಟೇ, ಅವನಿಗೂ ಮಧ್ಯಾಹ್ನಕ್ಕೆ ಲಂಚ್ ಅವನಿಗೆ, ಹಾಗೆ ಒಂದು ಫ್ರೂಟು ಮತ್ತು ಒಂದು ಸ್ನ್ಯಾಕ್ ಅಂದ್ಬಿಟ್ಟು 3 ಬಾಕ್ಸ್ ಹಾಕಿಕ್ಕಿರ್ತೀನಿ. ಇನ್ನು ಹಾಗೆ ಅವನದೇನಿಲ್ಲ, ಅವ್ನು ರೆಡಿ ಮಾಡಿ ಕೂರಿಸ್ಬಿಟ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂತಾಯಿರ್ತಾನೆ. ಇನ್ನು ನನ್ನ ಮಗಳಂತೂ ಬೆಳಗ್ಗೆನೇ ಅವಳು ಫ್ರೂಟ್ಸ್ ಏನು ಕಟ್ ಮಾಡಿರ್ತೀವೋ ಅದನ್ನು ಎತ್ಕೊಂಡ್ಬಿಡ್ತಾಳೆ ತಿನ್ನೋಕ್ಕೆ ಅಂದ್ಬಿಟ್ಟು, ಬ್ರೇಕ್ಫಾಸ್ಟ್ ತಿನ್ನಲ್ಲ. ಅದನ್ನು ತಿಂದ್ಬಿಟ್ಟು ಬೇಡ ಅಂತಿರ್ತಾಳೆ. ಆಮೇಲೆ ಹಂಗೆ ಹಿಂಗೆ ಅಂತ ಗದ್ರಿ ಅವ್ರ ಅಪ್ಪಂಗೆಲ್ಲ ಹೇಳಿ ತಿನ್ನಿಸೋದು. ಇನ್ನು ಇವ್ರು ಹೋಗೋವರೆಗೂ ಏನು ಕೆಲಸನೂ ಆಗೋಲ್ಲ. ನನ್ನ ಮಗಳಂತೂ ಎಷ್ಟು ತೀಟೆ ಮಾಡ್ತಾಳೆ ಅಂದರೆ, ನೈಟ್ ಮಲಗೋ ಅಷ್ಟೊತ್ತಿಗೆ ಎಲ್ಲ ಎಳ್ದಾಕ್ಬಿಟ್ಟಿರ್ತಾಳೆ. ಹಾಗಾಗಿ ಇವರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ಏನಾದರೂ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದು. ಇನ್ನು ಹಾಗೆ ನಾನು ಮಾರ್ನಿಂಗ್ ಬಿಸಿನೀರು ಕುಡಿತಾ ಹಾಗೆ ಅವಳಿಗೂ ಬ್ರೇಕ್ಫಾಸ್ಟ್ ತಿನ್ನಿಸ್ತಾಯಿದ್ದೆ. ಇನ್ನು ಅವಳು 1-2 ತುತ್ತು ತಿಂದಳು ಅಷ್ಟೇ, ಆಮೇಲೆ ತಿಂದಿಲ್ಲ. ಸರಿ ಸ್ಕೂಲಲ್ಲೇ ತಿಂತಾಳೆ ಬಿಡು ಅಂದ್ಬಿಟ್ಟು ನಾನು ಸುಮ್ಮನಾದೆ. ಇನ್ನು ಟೈಮ್ ಆಯಿತು, ಹೊರಟರು. ನನ್ನ ಮಗಳು ಮೊದಲೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು 2-3 ಡೇಸ್ ಅಂತೂ ಎಷ್ಟು ಅಳ್ತಿದ್ಲು ಅಂದರೆ, ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಅಂದ್ಬಿಟ್ಟು ಅಳ್ತಾಯಿದ್ಲು. ನಾವು ಅವಳಿಗೆ ಹೋಗಲಿ ಅಣ್ಣನ ಬಿಟ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಯಾಮಾರಿಸಿ ಸ್ಕೂಲಿಗೆ ಕಳಿಸ್ತಿದ್ವಿ. ಈಗ ಸಂಡೇಸ್ ಹಾಲಿಡೇ, ಸ್ಯಾಟರ್ಡೆ ಸಂಡೇಸ್ ಹಾಲಿಡೇ ಇದ್ರೂ ಸಹ ಇಲ್ಲ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಅಳ್ತಾಳೆ. ಆ ಥರ ಇದಾಗೋಗಿದ್ದಾಳೆ. ಇವಾಗ ಸ್ನಾನ ಮಾಡ್ಕೊಂಡು ಬರ್ತಿದ್ದಂಗೆ ರೆಡಿ ಆಗಿಬಿಟ್ಟಿರ್ತಾಳೆ, ಲಂಚ್ ಬ್ಯಾಗ್ ಇಟ್ಕೊಂಡು ಸ್ಕೂಲ್ಗೆ ಹೋಗೋಣ ನಡಿ ಅಂತ ಹೇಳ್ಬಿಟ್ಟು. ಆ ಥರ ಅವಳಿಗೆ ಇವಾಗ ಸ್ಕೂಲ್ ತುಂಬ ಇಷ್ಟ ಆಗಿಬಿಟ್ಟಿದೆ. ಅವಳಂತೂ ಮಿಸ್ಸೇ ಮಾಡಲ್ಲ, ಆ ಥರ ಹೋಗ್ತಾಳೆ ಸ್ಕೂಲ್ಗೆ ತುಂಬ ಇಷ್ಟಪಟ್ಟು. ನಾನು ಅಳಲ್ಲ ಅಂತ ಅವಳೇ ಹೇಳ್ತಾ ಇರ್ತಾಳೆ. ಅವಳೇ ಹೇಳ್ಬಿಟ್ಟು ಹೊಡ್ತಾರೆ. ಇನ್ನು ಅವರು ಸಂತೋರೆ ಬಿಟ್ಬಿಟ್ಟು ಬರ್ತಾರೆ. ಇವಾಗ ಈವ್ನಿಂಗ್ ಬರ್ತಾ ಮಾತ್ರ ವ್ಯಾನಲ್ಲಿ ಬರ್ತಾನೆ ನನ್ನ ಮಗ. ಇನ್ನು ನನ್ನ ಮಗಳಿಗೆ ಕರ್ಕೊಬರ್ತೀವಿ. ಇನ್ನು ಅವಳಂತೂ ಹೋಗ್ಬೇಕಾದ್ರೆ ಎಂಡ್ವರೆಗೂ ಬಾಯಿ ಮಾಡ್ತಿರ್ತಾಳೆ.
ಇನ್ನು ಅವರೆಲ್ಲ ಹೋದ್ಮೇಲೆ ನಾನು ಸ್ವಲ್ಪ ಬೇಗ ಕೆಲಸನೆಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಐತಲ್ಲ ಎಲ್ಲ ಒಣಗಾಕಿ ಗುಡಿಸಿ ಎಲ್ಲ ಮುಗಿಸ್ಕೊಂಡು ಕೆಲಸನ ಪೂಜೆನೆಲ್ಲ ಮಾಡಿಕೊಂಡೆ. ಇನ್ನು ಈ ಸತಿ ನಾವು ಕಳಸ ಇಡೋ ಹಾಗಿಲ್ಲ, ನಮಗೆ ಸೂತಕ ಇರೋದ್ರಿಂದ ಒಂದು ವರ್ಷದವರೆಗೂ ಕಳಸ ಇಡೋ ಆಗಿಲ್ಲ ಅಂತ ಅಂದರು. ಸಂತೂರ್ ಚಿಕ್ಕಪ್ಪತ್ತಿ ಹೋಗಿದ್ರು. ಹಾಗಾಗಿ ಇನ್ನು ಅಷ್ಟೊತ್ತು ನನ್ನ ಕೆಲಸ ಎಲ್ಲ ಮುಗ್ದು ನಾನು ಟಿಫನ್ ಮಾಡಿ ಕೂರೋ ಅಷ್ಟೊತ್ತಿಗೆ 12 ಗಂಟೆ ಆಗೇ ಹೋಯ್ತು. ಅಷ್ಟೊತ್ತಿಗೆ ನನ್ನ ಮಗಳೂ ಸಹ ಬಂದಳು ಸ್ಕೂಲಿಂದ. ಇನ್ನು ನನ್ನ ತಮ್ಮ ಬಂದಿದ್ನಲ್ಲ ಅದನ್ನು ನೋಡಿಬಿಟ್ಟು ಅವಳಿಗೂ ಅಂದ್ಕೊಂಡಿದ್ಲು. ಅವಳು ಬಂದಿದ್ದ ತಕ್ಷಣ ಅದೇನಾಗುತ್ತೋ ಅವಳು ಸ್ಕೂಲ್ಗೆ ಹಾಕಿ ಕಳಿಸಿರೋ ಪ್ಯಾಂಟ್ ಅವಳು ಹಾಕ್ಕೊಳ್ಳೋದೇ ಇಲ್ಲ. ಬಂದಿದ್ದ ತಕ್ಷಣ ಚಡ್ಡಿ ಅಥವಾ ಪ್ಯಾಂಟ್ ಏನು ಹಾಕಿರ್ತೀನಿ ಅದನ್ನು ತೆಗೆದ್ಬಿಟ್ಟು ಬೇರೆದು ಹಾಕ್ಕೊಂಡ್ಬಿಡ್ತಾಳೆ. ಟೀ ಶರ್ಟ್ ಮಾತ್ರ ಅದೇ ಇರುತ್ತೆ. ಪ್ಯಾಂಟು ಅಥವಾ ಮಿಡ್ಡಿ ಅದು ಏನಾಗಿರುತ್ತೋ ಕಾಣೆ ಅವಳಿಗೆ ಅದನ್ನು ಚೇಂಜ್ ಮಾಡೋವರೆಗೂ ಅವ್ಳಿಗೆ ಸಮಾಧಾನ ಇರೋಲ್ಲ. ಬಂದಿದ್ದ ತಕ್ಷಣ ತೆಗೆದುಬಿಡ್ತಾಳೆ ಚಡ್ಡಿ ಅಥವಾ ಪ್ಯಾಂಟು. ಮಿಡ್ಡಿ ಏನು ಹಾಕಿದ್ರೂ ತೆಗೆದ್ಬಿಟ್ಟು ಅವಳು ಬೇರೆ ಪ್ಯಾಂಟ್ ಹಾಕ್ಕೊತಾಳೆ. ಇವಾಗ ನೋಡಿ ಹಾಗೆ ಬಂದಿದ್ದ ತಕ್ಷಣ ತೆಗೆದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ಲು. ಇನ್ನು ಇವತ್ತು ಬುಕ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು ಸ್ಕೂಲಿಂದ. ಬೈಂಡಿಂಗ್ ಹಾಕ್ಬಿಟ್ಟು ರಿಟರ್ನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಇದ್ದೆ ಏನೇನಿದೆ ಬುಕ್ಸಲ್ಲಿ ಅಂತ ಅಂದ್ಬಿಟ್ಟು. ಒಂದು ಆ್ಯಕ್ಟಿವಿಟಿ ಮತ್ತು ಒಂದು ಫೋನಿಕ್ ಸೌಂಡ್ಸು, ಆಲ್ಫಾಬೆಟ್ಸು ಅವು ಇವು. ಇನ್ನು ಪಿಕ್ಚರ್ಸ್, ಅನಿಮಲ್ಲು, ವೆಹಿಕಲ್ಸು, ಫ್ಲವರ್ಸು, ಬರ್ಡ್ಸು ಅಂತ ಎಲ್ಲ ಇರುತ್ತಲ್ಲ ಆ ಥರ ಪಿಕ್ಚರ್ಸ್ದು ಕೊಟ್ಟಿದ್ದರು. ಇನ್ನು ಈ ಬುಕ್ಸ್ಗಳೆಲ್ಲ ನೋಡೋಕ್ಕೆ ಸುಮ್ಮನೆ ಇಷ್ಟೇನಾ ಅನ್ನೋ ಥರ ಇತ್ತು. ಬೈಂಡ್ ಹಾಕ್ಬೇಕಾದ್ರೆ ಮುಗಿತಾನೇ ಇಲ್ಲ. ನಾನು ಏನಿದು ಈ ಒಂದು 4-5 ಬುಕ್ ಇರೋ ಥರ ಅನಿಸುತ್ತೆ ಕೈಯಲ್ಲಿ ಇಟ್ಕೊಂಡ್ರೆ. ನೋಡಿದ್ರೆ ಈ ಥರ ಇಷ್ಟೊಂದು ಕಾಣಿಸುತ್ತಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಒಂದೊಂದು ಬುಕ್ಕಲ್ಲಿ ಪೇಜಸ್ 7-8 ಪೇಜಸ್ ಅಷ್ಟೇ ಇರೋದು ಆ ಪಿಕ್ಚರ್ಸ್ದೆಲ್ಲ. ಅದು ನೋಡಿದ್ರೆ ಅಷ್ಟೊಂದು ಬುಕ್ಗಳಿದೆ. ಅನಿಮಲ್ಸು, ವೈಲ್ಡ್ ಅನಿಮಲ್ಸು, ಫಾರ್ಮ್ ಅನಿಮಲ್ಸು ಅಂತ ಎಲ್ಲ ಅಂದ್ಬಿಟ್ಟು. ಅಯ್ಯೋ, ಇನ್ನು ನಾವು ಸಹ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ನೋಡ್ತಾ ಇದ್ದೆ. ಇನ್ನು ಹಾಗೆ ಅವಳನ್ನ ಸ್ಕೂಲಿಂದ ಕರ್ಕೊಂಬರ್ಬೇಕಾದ್ರೆ ಸಂತೂರು ಕಡಲೆಕಾಯಿ ಮತ್ತು ನೇರಳೆ ಹಣ್ಣು ತಂದಿದ್ರು. ನಾನು ಕಡಲೆಕಾಯಿನ ಸ್ವಲ್ಪ ಹೊತ್ತು ನೆನೆ ಹಾಕಿದ್ದೆ. ಅದು ಮಣ್ಣಿರುತ್ತಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ನೆನೆದ್ರೆ ನೀಟಾಗಿ ವಾಶ್ ಮಾಡ್ಬೋದು ಆಮೇಲೆ ಅಂದ್ಬಿಟ್ಟು ನೆನೆ ಹಾಕಿಕ್ಕಿದ್ದೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಬುಕ್ ನೋಡಿಕೊಂಡು. ಅದನ್ನು ಇವಾಗ ಎಲ್ಲ ಎತ್ತಿಕ್ಬಿಟ್ಟು ಬೇಯಕ್ಕೆ ಹಾಕಕ್ಕೆ ಹೋಗಬೇಕು. ಇನ್ನು ಹಾಗೆ ನೇರಳೆ ಹಣ್ಣು ಸಹ ತಂದಿದ್ರಲ್ಲ, ಇನ್ನು ಹಾಗೆ ಅದನ್ನು ಸಹ ಸ್ವಲ್ಪ ತೊಳೆದ್ಬಿಟ್ಟು ತಿನ್ನೋಣ ಅಂತ ಅಂದ್ಬಿಟ್ಟು. ಇವಾಗ ನೇರಳೆ ಹಣ್ಣು ಸೀಸನ್ ಆಗಿರೋದ್ರಿಂದ ಅದು ತುಂಬ ಒಳ್ಳೆಯದು. ಹಾಗೆ ಶುಗರ್ ಇರೋರ್ಗೂ ಸಹ ಅಷ್ಟೇ ತುಂಬ ಒಳ್ಳೆಯದು. ಇನ್ನು ನನ್ನ ಮಗಳಿಗೂ ಅಷ್ಟೇ, ಅವಳಿಗೆ ಕಡಲೆಕಾಯಿ ಅಂದರೆ ತುಂಬ ಇಷ್ಟ. ಅವಳು ನಾನು ಎಲ್ಲ ತೊಳೆಯೋಕೆ ಹಾಕ್ತೀನಿ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಎತ್ತಿಕೊಂಡು ಅವ್ರ ಡ್ಯಾಡಿಗೆ ಕೊಡ್ತಾಯಿದ್ಲು, ಬಿಡಿಸ್ಕೊಡು ನಾನು ತಿಂತೀನಿ ಅಂತ ಅಂದ್ಬಿಟ್ಟು. ನಾವು ಸಹ ನೇರಳೆ ಹಣ್ಣು ತಿಂತಾ ಕುಂತಿದ್ವಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಾನು ಮಾರ್ನಿಂಗಿಂದ ಮಧ್ಯಾಹ್ನದವರೆಗೂ ಹೇಗಿರುತ್ತೆ ನನ್ನ ರೋಟೀನು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆ ಹೊತ್ತು ಗಡಿ ಬಿಡೀಲಿ ಸ್ವಲ್ಪ ವೀಡಿಯೋಗಳನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲ್ಲ. ಇಬ್ಬರೂ ರೆಡಿ ಮಾಡಿ ಕಳಿಸ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಎಲ್ಲ. ಹಾಗೆ ಇದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.